ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ ವಿರುದ್ಧ ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿತ್ತು. ಈ ಹಿಂದಿನಿಂದ ಕೂಡ ಕೇಳಿ ಬರ್ತಾ ಇದೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಮೇಲೆ ಇರುವಂತಹ ಆರೋಪಗಳೆಲ್ಲವೂ ಕೂಡ ಸಂಪೂರ್ಣ ಆಧಾರ ರಹಿತ ಅಂತ ಹೇಳಿ ತಿಮ್ಮಾಪುರ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಈ ವಿಚಾರವಾಗಿ ಯಾರು ಏನೇ ಆರೋಪ ಮಾಡಿದ್ರು ಕೂಡ ಅದ್ಯಾವುದು ಕೂಡ ಸತ್ಯ ಅಲ್ಲ, ಅವೆಲ್ಲವೂ ಕೂಡ ಸುಳ್ಳು. ಅದಕ್ಕೆ ಯಾವುದೇ ರೀತಿಯಾದಂತಹ ಆಧಾರಗಳಿಲ್ಲ. ಆಧಾರ ರಹಿತ ಆರೋಪವನ್ನು ಮಾಡೋದು ಸರಿಯಲ್ಲ. ಆಧಾರ ಇದ್ರೆ ತೋರಿಸಿ. ನೀವು ಯಾರ್ಯಾರು ಆರೋಪ ಮಾಡ್ತೀರಿ, ನೀವೇನಾದರೂ ಸಾಕ್ಷಿಯನ್ನು ಕೊಟ್ರೆ ಆ ಕ್ಷಣನೇ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಸವಾಲು ಹಾಕಿದ್ದಾರೆ. ಭ್ರಷ್ಟಾಚಾರ ಆರೋಪ ಏನಿದೆ ಅದು ರಾಜಕೀಯ ಪ್ರೇರಿತವಾದಂತಹ ಕುತಂತ್ರ ಅಂತ ಹೇಳಿ ಅಬಕಾರಿ ಮಂತ್ರಿ ಹೇಳ್ತಾ ಇರುವಂಥದ್ದು. ಬಾರ್ ಮತ್ತು ಮದ್ಯದ ಅಂಗಡಿಗಳಿಂದ ಲಂಚ ವಸೂಲಿ ಆರೋಪ ಕೇಳಿ ಬಂದಿತ್ತು. ಸಾಕ್ಷ್ಯ ನೀಡ್ತೇನೆ ಅಂತ ವಿರೋಧ ಪಕ್ಷದ ನಾಯಕ ಆಗಿರುವಂಥ ಅಂದ್ರೆ ಬಿಜೆಪಿ ನಾಯಕ ಆಗಿರುವಂತಹ ಚಲವಾದಿ ನಾರಾಯಣಸ್ವಾಮಿ ಹೇಳಿದರು ಸಾಕ್ಷ್ಯ ನೀಡಿ ಅಂತ. ವಿಧಾನಸಭೆಯಲ್ಲಿ ಇದೇ ಒಂದು ಗದ್ದಲ ಗೊಂಡಲ ಎಲ್ಲವೂ ಕೂಡ ಉಂಟಾಯಿತು. ಸಚಿವ ತಿಮ್ಮಾಪುರ ರಾಜೀನಾಮೆಗೆ ಆಗ್ರಹ ಕೂಡ ಕೇಳಿಬಂದಿತ್ತು. ಅದಕ್ಕೆ ತಿಮ್ಮಾಪುರ ಅವರು ಹೇಳ್ತಾ ಇದ್ದಾರೆ, ನೀವೇನು ಮಾಡ್ತಾ ಇದ್ರೆ ಮಾಡಿ ಅಂತ. ಗದ್ದಲ ಆದಾಗ ಈಗ ಸಭೆ ಸೋಮವಾರಕ್ಕೆ ಮುಂದೂಡಿದಾರಂತೆ. ತಿಮ್ಮಾಪುರ ಅವರ ವಿರುದ್ಧ ಲಕ್ಷಾಂತರ ರೂಪಾಯಿ ಲಂಚ ಕೇಳಿದ್ದಾರೆ ಎನ್ನುವಂತಹ ಆರೋಪ, ಭ್ರಷ್ಟಾಚಾರದ ಆರೋಪ. ಅಷ್ಟೇ ಅಲ್ಲ, ಅಬಕಾರಿ ಇಲಾಖೆಯಲ್ಲಿ 2,300 ಕೋಟಿ ರೂಪಾಯಿಯ ಭ್ರಷ್ಟಾಚಾರ ಆಗಿದೆ. ಇಷ್ಟು ದೊಡ್ಡ ಮಟ್ಟದ ಆರೋಪ ಕೇಳಿ ಬಂದಿತ್ತು. ಬಿಜೆಪಿ ನಾಯಕರೆಲ್ಲರೂ ಕೂಡ ಮುಗಿಬಿದ್ದಿದ್ರು. ಅಬಕಾರಿ ಇಲಾಖೆಯಲ್ಲಿ ನೋಡಿ ಭ್ರಷ್ಟರ ಕೂಪ ಆಗಿಬಿಟ್ಟಿದೆ. ಅಲ್ಲಿನ ಅಧಿಕಾರಿಗಳು ಅಷ್ಟೇ, ಅದರ ಮಂತ್ರಿಗಳು ಕೂಡ ಅಷ್ಟೇ ಮುಳುಗು ಹೋಗಿದ್ದಾರೆ. ಅಷ್ಟೇ ಅಲ್ಲ, ಅಬಕಾರಿ ಮಂತ್ರಿಯವರ ಮಗನ ಕೈವಾಡವೂ ಕೂಡ ಇದೆ. ಅವರು ಕೂಡ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ. ಲಂಚವನ್ನು ಕೇಳ್ತಾ ಇದ್ದಾರೆ, ಬಾರ್ ಲೈಸೆನ್ಸನ್ನು ಕೊಡೋಕೆ. ಈ ರೀತಿಯ ಆರೋಪಗಳು ಕೇಳಿಬಂತು. ಅಷ್ಟೇ ಅಲ್ಲ, ತಿಮ್ಮಾಪುರ ಅವರು ಮಾತನಾಡಿದ್ದಾರೆ ಅಥವಾ ಬೇರೆಯವರು ತಿಮ್ಮಾಪುರ ಒಂದು ಹೆಸರನ್ನು ಬಳಸಿದ್ದಾರೆ ಒಂದು ಆಡಿಯೋದಲ್ಲಿ ಅಂತ. ಆ ಆಡಿಯೋ ಕೂಡ ವೈರಲ್ ಆಗಿತ್ತು. ಲಂಚ ಕೇಳಿದ್ದಾರೆ ಅಂತ. ಆ ಆಡಿಯೋ ಕೂಡ ನಂದಲ್ಲ ಅಂತ ಹೇಳಿದರು. ನಾನು ಯಾವುದೇ ಭ್ರಷ್ಟಾಚಾರ ಮಾಡಿಲ್ಲ, ಯಾರ ಹತ್ರನೂ ದುಡ್ಡು ಕೇಳಿಲ್ಲ ಅಂತ ತಿಮ್ಮಾಪುರ ಅವರು ಹೇಳಿದರು. ಈ ಹಿಂದೆ ನಾನು ದುಡ್ಡು ಕೇಳಿದರೆ ನನ್ನ ಸಿದ್ದರಾಮಯ್ಯ ಅವರು ಪ್ರಶ್ನೆ ಮಾಡ್ತಾ ಇದ್ರು. ಅವರು ನನ್ನ ಬಂದು ಏನೂ ಕೂಡ ಈ ವಿಚಾರವಾಗಿ ಕೇಳಿಲ್ಲ ಅಂತ ಹೇಳಿದರು. ಈಗ ನನ್ನ ಮೇಲೆ ಏನು ಆರೋಪಗಳು ಬರ್ತಾ ಇದೆ ಅದೆಲ್ಲವೂ ಕೂಡ ಸುಳ್ಳು. ಅದಕ್ಕೆ ಯಾವುದೇ ರೀತಿಯಾದಂಥ ಆಧಾರಗಳು ಸಾಕ್ಷಿಗಳು ಇಲ್ಲ. ಒಂದು ವೇಳೆ ನಿಮ್ಮ ಹತ್ರ ಇದ್ದರೆ, ಯಾರು ನೀವು ಆರೋಪವನ್ನು ಮಾಡ್ತಾ ಇದ್ದೀರಿ ಅವರು ತಗೊಂಬನ್ನಿ, ಆ ಕ್ಷಣವೇ ನಾನು ನನ್ನ ಮಂತ್ರಿಯ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತೀನಿ. ತಿಮ್ಮಾಪುರ ಅವರು ಸವಾಲು ಆಗ್ತಾ ಇದ್ದಾರೆ, ತರ್ತೀರ ತಗೊಂಡು ಬನ್ನಿ ಅಂತ. ಸಾಕ್ಷಿ ಇದ್ದರೆ ಸುಮ್ಮನೆ ಆರೋಪ ಮಾಡೋದಲ್ಲ. ಆರೋಪ ಮಾಡೋ ಆಗಿದ್ರೆ ಸಾಕ್ಷಿಗಳನ್ನು ಇಟ್ಕೊಂಡು ಆರೋಪ ಮಾಡಿ. ಅಷ್ಟು ಲಂಚ ತಗೊಂಡ್ರಿ, ಇಷ್ಟು ಲಂಚ ತಗೊಂಡ್ರಿ, ಭ್ರಷ್ಟಾಚಾರ ಮಾಡಿದ್ರಿ ಅಂತ ಸುಮ್ಮನೆ ಆರೋಪ ಮಾಡ್ತಾ ಇದ್ರಿ ಅಂತ. ಈ ವಿಚಾರವಾಗಿ ಸಾಕ್ಷಿ ನಾನು ಕೊಡ್ತೀನಿ ಅಂತ ಹೇಳಿದರು ಚಲವಾದಿ ನಾರಾಯಣಸ್ವಾಮಿ ಅವರು. ಕೊಡಿ ಅಂತ ಕೇಳ್ತಾ ಇದ್ದಾರೆ. ಆಯಿತು, ನಿಮ್ಮ ಹತ್ರ ಏನಿದೆ ಅದು ಕೊಡಿ, ಕೊಟ್ಟರೆ ಅದು ನಿಜ ಆಗಿದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ. ಈ ವಿಚಾರ ವಿಧಾನಸಭೆಯಲ್ಲಿ ಕೇಳಿ ಬಂದಾಗ, ಸದನದಲ್ಲಿ ಏನು ವಿಚಾರ ಬಂದಾಗ ಅಲ್ಲಿ ಸ್ವಲ್ಪ ಎಲ್ಲರೂ ಕೂಡ ಪರ ವಿರೋಧವಾಗಿ ಚರ್ಚೆ ಆಯಿತು. ಸ್ವಲ್ಪ ಗೊಂದಲ ಉಂಟಾಯಿತು ಅಲ್ಲಿ. ಅಷ್ಟೇ ಅಲ್ಲ, ತಿಮ್ಮಾಪುರ ಅವರು ರಾಜೀನಾಮೆಯನ್ನು ಕೊಡಲೇಬೇಕು ಅಂತ ಹೇಳಿ ಬಿಜೆಪಿ ನಾಯಕರು ಪಟ್ಟಿಡ್ಕೊಂಡು ಕೂತರು, ಆಗ್ರಹವನ್ನು ಮಾಡಿದರು. ಸ್ವಲ್ಪ ಗದ್ದಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.